ನಮಸ್ತೆ. ನಾನು ನಿಮ್ಮ ಆಶಾ ಕನ್ನಡತಿಸಿ PT. ಯಾರು ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಶೇಷ ಸೋಯಾಬೀನ್ ಪಲಾವ್ ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿ: ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೆಟೊ, ಶುಂಠಿ, ಒಣಮೆಣಸಿನ್ಕಾಯಿ 10, 3 ಚಕ್ಕೆ, 5ರಿಂದ 6 ಲವಂಗ, 15ರಿಂದ 20 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ ರುಬ್ಬಕ್ಕೆ. ಈಗ ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಅಂತ ಕಟ್ ಮಾಡಿಟ್ಟಿದ್ದೀವಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಬದನೆಕಾಯಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಮತ್ತು ಸೋಯಾಬೀನ್, ಬಿರಿಯಾನಿ ಪೌಡರು, ಉಪ್ಪು, ಅರಿಶಿನ ಪುಡಿ. ಇದು ಒಗ್ಗರಣೆಗೆ ಅಂತ. ಇದು 4ರಿಂದ 5 ಪಲಾವ್ ಎಲೆ, 1 ಮರಾಠಿ ಮೂಗು, 2 ಚಕ್ಕೆ, 3 ಲವಂಗ. ಇದು ಕಲ್ಲುವು ಅಂತ ಇದು ಸಿಗುತ್ತೆ. ಇದು ಅನಾನಸ್ ಮೂಗು. ಇದು ಸೋಂಪು ಕಾಳು ಅಂತಾರೆ. ಬನ್ನಿ ನೋಡೋಣ ಹೇಗೆ ಅಂತ ಮಾಡೋದನ್ನ. ಎಲ್ಲ ಸಾಮಗ್ರಿಗಳನ್ನು ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ. ನನಗೆ ಯಾರು ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಇವಾಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕ್ವಿಕ್ಕಾಗಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊದಲು ಬರುತ್ತೆ, ನೀವು ಮೊದಲು ನೋಡ್ಬೋದು. ನಾವು ಈಗ ಹೊಸದಾಗಿ ಮಾಡಿರುವಂಥದ್ದು. ಸೊ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಎಣ್ಣೆ, ಒಂದು ಪಾತ್ರೆ ಇಡಿ, ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡಿ. ಸ್ವಲ್ಪ ಎಣ್ಣೆ ಹಾಕಿ ಪಾತ್ರೆಗೆ. ನಾವು ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀವಿ ಫ್ರೆಂಡ್ಸ್. ನೀವು ನಿಮಗೆ ಯಾವ ಎಣ್ಣೆ ಬೇಕೋ ಅದು ನೀವು ಬಳಸ್ಕೋಬೋದು. ನಾವು ಸನ್ಫ್ಲವರ್ ಎಣ್ಣೆ ಆವಾಗಲಿಂದ ಬಳಸ್ತಾ ಇದ್ದೀವಿ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದ ನಂತರ ಅದಕ್ಕೆ ಪಲಾವ್ ಸಾಮಾನು ಹಾಕಿ ಒಂದು 5 ನಿಮಿಷ ಬಿಡಿ. ಅದ್ರ ಘಮ ಎಲ್ಲ ಬರಬೇಕು. ಎಣ್ಣೆಯಲ್ಲಿ ಒಂಚೂರು ಸಿಡಿಯುತ್ತೆ. ಸೊ ಆವಾಗ ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದು 2 ಮಿನಿಟ್ಸ್ ಅಷ್ಟೇ. 2 ಮಿನಿಟ್ಸ್ ಸ್ವಲ್ಪ ಹಾಗೆ ಫ್ರೈ ಮಾಡಿ ಸಾಕು. ಅದು ಘಮ ಬರಬೇಕು. ಆಮೇಲೆ ಮೆಂತ್ಯ ಸೊಪ್ಪು ಹಸಿದೆಲ್ಲ ಸ್ವಲ್ಪ ಹೋಗಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಇರುತ್ತೆ ಮೆಂತ್ಯ ಸೊಪ್ಪು. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಅಷ್ಟೇ. ತದನಂತರ ಈರುಳ್ಳಿನ ಉದ್ದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದೀವಿ. 1-2 ಈರುಳ್ಳಿ ಹಾಕಿದ್ರೆ ಸಾಕು. ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ. ನೀವು ಜಾಸ್ತಿ ಅಂತ ಏನಿಲ್ಲ, 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿ. ನೆಕ್ಸ್ಟು ಸೋಯಾಬೀನ್ ಇದನ್ನು ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಒಂದು 10 ನಿಮಿಷ ಅಷ್ಟೇ ನೆನೆ ಹಾಕ್ಬಿಡಿ. ಆವಾಗ ಅದು ಅರಳ್ಕೊಳ್ಳುತ್ತೆ. ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸಿ ಅದರೊಳಗಡೆ ಅದನ್ನ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಅದು ಮೆತ್ತಗೆ ಆಗಿಬಿಡುತ್ತೆ. ಸೊ ಸೋಯಾಬೀನ್ನ ಹಾಕಿ ಅದನ್ನು ಒಂಚೂರು ಎಣ್ಣೆ ಫ್ರೈ ಮಾಡಿ. ನೆಕ್ಸ್ಟ್ ತರಕಾರಿ ಎಲ್ಲ ತೋರಿಸಿದ್ನಲ್ಲ, ಬದನೆಕಾಯಿ, ಈರುಳ್ಳಿ, ಆಲೂಗೆಡ್ಡೆ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಅದನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ನಿಮಗೆ ಯಾವ ತರಕಾರಿ ಬೇಕೋ ನೀವು ಅದನ್ನು ಹಾಕ್ಕೋಬೋದು. ಎಲ್ಲ ಇದೇ ತರಕಾರಿ ಹಾಕಬೇಕು ಅಂತೇನಿಲ್ಲ. ಇನ್ನೂ ನೀವು ಜಾಸ್ತಿ ತರಕಾರಿನ ಹಾಕ್ಕೋಬೋದು. ಬೇಡ ಅಂದರೆ ಇನ್ನೂ ಬೇಡ. ಇದಕ್ಕೆ ಮೇನ್ ಬಟಾಣಿ ಹಾಕ್ಬೋದು, ಬಟ್ ಬಟಾಣಿ ಹಾಕಿಲ್ಲ. ನಮ್ಮ ಹುಡುಗರು ಆಯ್ದಿಟ್ಬಿಡ್ತಾರೆ, ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ ಬಟಾಣಿ ಹಾಕಿಲ್ಲ. ನೀವು ಬಟಾಣಿ ಹಾಕ್ಕೋಬೋದು. ನೆಕ್ಸ್ಟ್ ಉಪ್ಪು ಮತ್ತು ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಸೋಯಾಬೀನ್ಗೆ ಉಪ್ಪು ಹಿಡಿಬೇಕು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದು 5 ನಿಮಿಷ ಅಷ್ಟೇ. ಸ್ವಲ್ಪ ಎಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆವಾಗಲೇ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಿ ಅದನ್ನು ಸಹ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೀವು ಏನೇ ಐಟಮ್ ಹಾಕಿದ್ರು ಒಂದು 5 ನಿಮಿಷ ಫ್ರೈ ಮಾಡಬೇಕಷ್ಟೇ. ಯಾಕೆಂದರೆ ಅದು ಎಣ್ಣೆಯಲ್ಲಿ ಬೆಂದಷ್ಟು ಘಮ ಅಂತ ಇರುತ್ತೆ. ನೋಡಿ ಇವಾಗಲೇ ಎಷ್ಟು ಅಂತ ಇದೆ ಅಂದರೆ ತುಂಬ ಗಮ್ ಅಂತ ಇದೆ. ಆಗಲೇ ನಮ್ಮ ಹುಡುಗರು ಬಿರಿಯಾನಿ ಮಾಡ್ತಾಯಿದ್ದೀರ ಅಂತ ಓಡಿ ಬರ್ತವ್ರೆ ಇಬ್ಬರೂ. ತುಂಬ ಘಮ ಅಂತ ಇದೆ ಆಲ್ರೆಡಿ. ಆಮೇಲೆ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಂದು 5 ನಿಮಿಷ ಫ್ರೈ ಮಾಡಿ. ನೋಡಿ ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ರೆಡಿ.
ಅಲ್ವಾ ಫ್ರೆಂಡ್ಸ್? ಸೋಯಾಬೀನ್ ತುಂಬ ಒಳ್ಳೆಯದು ಎಲ್ರಿಗೂ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ತುಂಬಾ ಕಬ್ಬಿಣಾಂಶ ಇದೆ. ಸೊ ಆದಷ್ಟು ಸ್ವಲ್ಪ ಮಾಡಿ ಸೋಯಾಬೀನ್. ಇವಾಗ ಅದಕ್ಕೆ ಸ್ವಲ್ಪ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ಪಲಾವ್ ಬಿರಿಯಾನಿ ಪೌಡರ್ ಇದೆ ಅಲ್ವಾ, ಸೊ ನಿಮ್ಮ ಮನೆ ಹತ್ರ ಯಾವ ಬ್ರ್ಯಾಂಡ್ ಸಿಗುತ್ತೋ ಅದೇ ಹಾಕ್ಬೋದು. ನಮ್ಮ ಮನೇಲಿ ತೇಜು ಬ್ರ್ಯಾಂಡ್ ಹಾಕಿದ್ದೀವಿ. ಸೊ ಅದು ಒಂದು ಪ್ಯಾಕೆಟ್ ಫುಲ್ ಹಾಕ್ಬಿಟ್ಟು ಒಂಚೂರು ತಿರುಗಿ ಸ್ವಲ್ಪ, ಯಾಕೆಂದರೆ ಅದು ಫುಲ್ಲು ಕವರ್ ಆಗಬೇಕಲ್ವ. ಸೊ ಸ್ವಲ್ಪ ಎಲ್ಲ ತಿರುಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಇನ್ನೊಂದು ಸ್ವಲ್ಪ. ಆವಾಗಲೇ ಒಂದು ಸ್ವಲ್ಪ ಸೋಯಾಬೀನ್ ಉರಿಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ರಿ. ಇವಾಗ ನೋಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ತಿರುಗಿಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ. ಇವಾಗ ಒಂದು 5 ನಿಮಿಷ ಅದು ಮಳ್ಳೋವರೆಗೂ ಇಟ್ಬಿಡಿ. ಈಗ ಸೈಡಲ್ಲೇ ಅಕ್ಕಿ ತೊಳೆದಿಟ್ಕೊಳ್ಳಿ. ಈಗ ನೋಡಿ ನೀರು ಮಳ್ತಾ ಇದೆ. ಈಗ ನೀರು ಮಳೆದ್ಮೇಲೆ ಅದಕ್ಕೆ ಅಕ್ಕಿನ ಹಾಕಿ. ಇವಾಗ ನೀವು ನೋಡಿ ಚೆನ್ನಾಗಿ ನೀರು ಮಳ್ತಾ ಇದೆ. ಎಷ್ಟು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ಇವಾಗ ಅಕ್ಕಿ ಎಲ್ಲ ಹಾಕಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಮುಚ್ಚಿದ್ದೀನಿ, ತಿರುಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಘಮ ಅಂತ ಬರ್ತಾಯಿದೆ. ಒಳ್ಳೆ ಬಿರಿಯಾನಿ ಥರನೇ ಸ್ಮೆಲ್ಲೆಲ್ಲ ಬರ್ತಾಯಿದೆ. ಸೋಯಾಬೀನ್ ಪಲಾವ್ ಅಂತಲೇ ಅಂದ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಬಿರಿಯಾನಿ ಪಲಾವ್ ಥರ ಕಾಣಿಸ್ತಾ ಇದೆ ಆಲ್ರೆಡಿ. ನೋಡಿ ಇವಾಗ ಸ್ವಲ್ಪ ಒಂದು ಹದಕ್ಕೆ ಬಂದಿದೆ. ಈಗ ಉರಿ ಕಡಿಮೆ ಮಾಡಿ ಫುಲ್ಲು ಸರಿ ಕೈ ಆಡಿಸಿ ಉರಿ ಕಡಿಮೆ ಮಾಡಿ ಇನ್ನೊಂದು ಸರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇವಾಗ ಹಾಕ್ತೀನಿ ಕೊತ್ತಂಬರಿ ಸೊಪ್ಪೆಲ್ಲ ಉರಿ ಕಡಿಮೆ ಮಾಡಿಬಿಡಿ. ಫುಲ್ಲು ಸ್ಲೋ ಮೀಡಿಯಮ್ ಹಾಕ್ಬಿಡಿ ಸ್ಟವ್ನ. ಸ್ಲೋ ಮೀಡಿಯಮ್ ಸ್ಟವ್ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಉದುರಿಸಿ ನೀಟಾಗಿ ಸುತ್ತ ಕವರ್ ಮಾಡಿ ಪ್ಲೇಟ್ ಮುಚ್ಚಿಬಿಡಿ. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ನೋಡಿ. ಆಹಾ, ಎಂಥ ಚೆನ್ನಾಗಿದೆ ಅಲ್ವಾ ಸೋಯಾಬೀನ್ ಪಲಾವ್. ವಾವ್, ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥ ಪಲಾವ್ ಇದು. ನೋಡಿ ಆಗಲೇ ನಾವು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿದೆ ಅಲ್ವಾ? ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.